ಏನ್ ಕಳ್ಬಟ್ಟಿ ವ್ಯಾಪಾರ ಬರೀ ಹಳ್ಳಿಲೆಲ್ಲ ನಡೆಯೋದು? ಇಲ್ಲ ಹಳ್ಳಿ ಅಂದ್ರೆ ಕೇವಲ ಹೋಗುತ್ತೆ ನಿನಗೆ? ಕಳ್ಬಟ್ಟಿ ದಂಧೆ ನಡೆಸೋದಕ್ಕೆ ಊರಾದ್ರೇನು ಕೇರಿ ಆದ್ರೇನು ಎಲ್ ಬೇಕಾದ್ರೆ ದಂಧೆ ನಡೆಸ್ತಾನ ಅವನು. ಗೊತ್ತಾನೆ? ಅರೆಸ್ಟ್ ಮಾಡಕ್ಕಿಂತ ಮುಂಚೆ ರಿಲೀಸ್ ಮಾಡುವಂತ ಇದೆಯಲ್ಲ, ನೀನು ಒಂದು ಅಸಿಸ್ಟೆಂಟ್ ಕಮಿಷನರ್ ಏನೋ. ತಪ್ಪು ಮಾಡಿದವ್ರಿಗೆ ನಾಳೆ ಬಿಟ್ಟು ಒದ್ದು ಒಳಗೆ ಹಾಕೋದಕ್ಕೆ ಪವರ್ ಪದವಿ ಬೇಕಾಗಿಲ್ಲ, ಬಿಟ್ಟು ಬೇಡ. ಧಾರವಾಡ ಜಿಲ್ಲೆಯಲ್ಲಿ ಕುಗ್ರಾಮದಲ್ಲಿ ಬಾವಿಯಿಂದ ನೀರ್ ಸೇರಿ ಸ್ನಾನ ಮಾಡೋ ನಾನಾಗಿರ್ಬೋದು, ಇಲ್ಲ ಕಾವೇರಿನ ಪೈಪ್ ನಲ್ಲಿ ಎತ್ಕೊಂಬಂದ್ ಅದಕ್ಕೆ ಕ್ಲೋರಿನ್ ಹಾಕೊಂಡು ಸ್ನಾನ ಮಾಡೋ ನೀನಾಗಿರ್ಬೋದು. ಇಬ್ರಿಗೂ ಕೊಟ್ಟರೆ ಕಾಕಿನೇ. ಸಿಂಹನ ಎಲ್ರು ಹಣೆ ಮೇಲೆ ಭುಜದ ಮೇಲೆ ಎತ್ಕೊಂಡು ಓಡಾಡ್ತಾರ, ಆದ್ರೆ ಈ ಕೆಂಪೇಗೌಡ ಸಿಂಹನ ಎದೆಲ್ ಹಿಡ್ಕೊಂಡು ಓಡಾಡ್ತಾನೋ. ನೀನು ACP, ಅದಕ್ಕೆ AC ಇರೋ ರೂಮ್ ನಾನಲ್ಲ, ಅದಕ್ಕೆ AC ಇಲ್ದಿರೋ ರೂಮ್ ಅಷ್ಟೇ. ನನಗೂ ನಿನಗಿರೋ ವ್ಯತ್ಯಾಸ 500 ರೂಪಾಯಿ ತರಕಾರಿ ಅಂಗಡಿ, 5,000 ದಿನಸಿ ಅಂಗಡಿ, 50,000 ಪ್ರಾವಿಷನಲ್ ಸ್ಟೋರ್, 5 ಲಕ್ಷ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇರ್ತೀನಿ ನಾನು. 5-10 ಚಿಲ್ಲರೆಗೆ ನಿಂತರ ಯಾರ ಮುಂದೆ ಕೈ ಚಾಚೋದಿಲ್ಲ, ಕೈ ಕಟ್ಟೋದಿಲ್ಲ. ಕಂಟ್ರೋಲ್ ಅಲ್ಲಿರೋ ಒನ್ ಆಫ್ ದಿ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಆದ್ರೆ ಈ ಕೆಂಪೇಗೌಡನ್ ಕಂಟ್ರೋಲ್ ಅಲ್ಲಿರೋ ಒನ್ ಅಂಡ್ ಓನ್ಲಿ ಪೊಲೀಸ್ ಸ್ಟೇಷನ್. ನನ್ನ ಜಾಗಕ್ಕೆ ಅನಾಶುಕವಾಗಿ ಅವನಾರ ಬಂದು ನನ್ನ ಕೆಲ್ಸಕ್ಕೆ ಅಡ್ಡ ಬಂದ್ರೆ ಬೋಟಿ ತೆಗೆದ್ಬಿಡ್ತೀನಿ.